ನನಗೆ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ತುಂಬಿರುವಂತಹ ವಾರ ಅಂತಲೇ ಹೇಳ್ಬೋದು. ಖುಷಿ ಇತ್ತು, ಬೇಜಾರಿತ್ತು, ದುಃಖ ಇತ್ತು, ಅಳು ಇತ್ತು, ಎಲ್ಲ ತುಂಬಿದಂತಹ ವಾರ ನನಗೆ. ಎವ್ರಿ ಟೈಮ್ ನಿರಂಜನ್ ಶೂಟ್ ಹೋಗ್ಬೇಕಾರೆ ನನಗೆ ಪಪ್ಪಿ ಕಟ್ಟು ಹೋಗ್ತೇನೆ. ಈಗ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ನನ್ನ ಕಾರ್ ಹೊರಟೋಗ್ತಾ ಇದೆ. ನನಗೆ ಆ್ಯಕ್ಚುಲಿ ರಾತ್ರಿ ಎಲ್ಲ ಅಳು ಬರ್ತಾ ಇತ್ತು, ಒಂಥರ feeling so sad. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಸೊ ಈ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ಹೋದ ವಾರ ನನಗೆ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ತುಂಬಿರುವಂತಹ ವಾರ ಅಂತಲೇ ಹೇಳ್ಬೋದು. ಖುಷಿ ಇತ್ತು, ಬೇಜಾರಿತ್ತು, ದುಃಖ ಇತ್ತು, ಅಳು ಇತ್ತು, ಎಲ್ಲ ತುಂಬಿದಂತಹ ವಾರ ನನಗೆ. ಏನಂತ ಗೊತ್ತಿಲ್ಲ ನನಗೆ, ಏನೇನೆಲ್ಲ ಆಯಿತು ಹೋದ ವಾರ ಅಂತ ನೀವು ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ನೋಡಬಹುದು. ಹಬ್ಬಗಳಂದ್ರೆ ಕ್ಲೀನು ಅದು ಇದು ಅಂತ ಮಾಡ್ತಾನೆ ಇರ್ತೀವಿ. ಎಷ್ಟು ಧೂಳು ಉಡಿದ್ರು, ಎಷ್ಟು ಜಡೆ ತೆಗೆದ್ರೂ 2 ದಿನಕ್ಕೂ ಧೂಳು ಕೂತ್ಕೊತಾನೆ ಇರುತ್ತೆ. ಹಬ್ಬ ಆಗಿರೋದ್ರಿಂದ ಇಡೀ ಮನೇನ ಕ್ಲೀನ್ ಮಾಡಬೇಕು. ನನಗೆ ಶೂಟ್ ಮುಗಿಸ್ಕೊಂಡು ಬಂದು ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಫಸ್ಟ್ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ. ಹಾಗೆ ನಾಡಿದ್ದೇ ಹಬ್ಬ ಆಗಿರೋದ್ರಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೋಗ್ಬಿಡೋಣ, ಇಲ್ಲ ಅಂತಂದರೆ ಭಾರಿ ಕಷ್ಟ ಆಗುತ್ತೆ. ಈಗ ಕ್ವಿಕ್ಕಾಗಿ ಬಟ್ಟೆನ ಬದಲಾಯಿಸ್ಕೊಂಡು ನಾನು ಯಾವ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಅದನ್ನು ಹೇಗೆಲ್ಲ ಉಪಯೋಗಿಸ್ಬೋದು ಅಂತಲೂ ನೀವು ಈಗ ನೋಡಬಹುದು. ನಾನು ಅಗ್ಯಾರಾ ಅವರ ಕಂಪ್ರೆಸ್ಡ್ ಹೇರ್ ಡಸ್ಟರ್ನ ತೊಗೊಂಡಿದ್ದೀನಿ. ಇದಂತೂ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಕಿಟಕಿ ಸಂಧಿಯಲ್ಲಿ ತುಂಬ ಧೂಳಿರುತ್ತೆ. ನಮ್ಮ ಮನೆ ಮುಂದ್ಗಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ತುಂಬ ಧೂಳು ಕೂತ್ಕೊಳ್ಳುತ್ತೆ. ಈ ಸಣ್ಣ ಸಂಧಿಯಲ್ಲಿ ತುಂಬ ಧೂಳು ಕೂತ್ಕೊಳ್ಳುತ್ತೆ. ಸೊ ಆ ಧೂಳೆಲ್ಲ ಕ್ಲಿಯರ್ ಮಾಡೋದಕ್ಕೆ, ಹಾಗೆ ಕಾರ್ ಸೈಡ್ಸಲ್ಲಿ ಎಲ್ಲ ಕಡೆ ಧೂಳು ಕೂತ್ಕೊಳ್ಳುತ್ತೆ, ಅದನ್ನು ಕ್ಲೀನ್ ಮಾಡಬಹುದು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಬಲೂನ್ನು ಸಹ ಇನ್ಫ್ಲೇಟ್ ಮಾಡ್ಬೋದು. ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ಬಲೂನ್ ಎಲ್ಲ ನಾವು ಡೆಕೋರೇಷನ್ಗೆ ಯೂಸ್ ಮಾಡ್ತೀವಲ್ವಾ, ಸೊ ಆ ಬಲೂನ್ನ ಪಂಪ್ ಮಾಡೋದಕ್ಕೆ ಸಹ ಈ ಅಗ್ಯಾರಾ ಅವರ ಕಂಪ್ರೆಸ್ ಡಸ್ಟರ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದ್ರ ಏನೇನೆಲ್ಲ ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಫಸ್ಟ್ ಒಂದು ಬಂದು ಫ್ಲಾಟ್ ನಾಸಲ್ ಕೊಟ್ಟಿರ್ತಾರೆ. ಇಲ್ಲಿ ಮುಂದೆ ಬ್ರಷ್ ಥರ ಇರುತ್ತೆ. ಸೊ ಧೂಳೆಲ್ಲ ಒಂದು ಕಡೆ ಬಂದಿರುತ್ತಲ್ವ, ಅದನ್ನು ಕ್ಲೀನಾಗಿ ಹೀಗೆ ನಾವು ಕಲೆಕ್ಟ್ ಮಾಡ್ಬೋದು. ಇನ್ನೊಂದು ಬಂದು ರೌಂಡ್ ನಾಸಲ್. ಎಸ್ಪೆಷಲಿ ಈ ಡಸ್ಟರ್ ಆಫೀಸ್ ಪರ್ಪಸ್ಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಸಿಸ್ಟಮ್ಸ್ ಇರುತ್ತೆ, ಹಾಗೆ CPU ಅಥವಾ ಕೀಬೋರ್ಡ್ ಸೆಂಟ್ರಲ್ಲಿ ಸೈಡ್ಸಲ್ಲಿ ತುಂಬ ಡಸ್ಟ್ ಪಾರ್ಟಿಕಲ್ಸ್ ಕೂತಿರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡಬೇಕು ಅಂತಂದರೆ ಈ ಡಸ್ಟರ್ನ ಯೂಸ್ ಮಾಡಬಹುದು. ಇದು ಬಂದು ಇನ್ಫ್ಲೇಟರ್ ಹೆಡ್. ಇದು 3 ಇನ್ಫ್ಲೇಟರ್ ನಾಸಲ್ಸ್. ಈ ಸ್ಪಾಂಜ್ ಫಿಲ್ಟರ್ ಬಂದು ಹೊರಗಡೆ ಇರೋ ಧೂಳನ್ನ ಫಿಲ್ಟರ್ ಮಾಡುತ್ತೆ. ಇನ್ನು ಈ ಮೋಟರ್ ಸ್ಪೀಡ್ ವಿಚಾರಕ್ಕೆ ಅಂತ ಬಂದಾಗ, ಹೈ ಸ್ಪೀಡ್ ಬಂದು 48,000 RPM ಬರುತ್ತೆ, ಲೋ ಸ್ಪೀಡ್ ಬಂದು 30,000 RPM ಬರುತ್ತೆ. ಇನ್ನು ಮೋಟರ್ ಪವರ್ ವಿಚಾರಕ್ಕೆ ಅಂತ ಬಂದಾಗ, ಹೈ ಸ್ಪೀಡಲ್ಲಿ 500 ವಾಟ್ಸ್ ಇರುತ್ತೆ, ಹಾಗೆ ಲೋ ಸ್ಪೀಡಲ್ಲಿ ನೀವು ಈ ಮೋಟರ್ನ ಯೂಸ್ ಮಾಡ್ಬೇಕಾದ್ರೆ 260 ವಾಟ್ಸ್ ಅಲ್ಲಿ ಪವರ್ ಯೂಸ್ ಆಗುತ್ತೆ. ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯಿತು. ನಿಮಗೂ ಸಹ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ. ಈ ಕೂಡಲೇ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ಲೊಕೇಶನ್ಗೆ ಹೊರಟ್ವಿ ನಾನು. ಹಾಗೆ ಡ್ಯಾನ್ಸರ್ ಹರಿ ಅಂತ ನೀವು ನೋಡಿರಬಹುದು. ಒಂದೆರಡು ಡ್ಯಾನ್ಸ್ ರೀಲ್ಸ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬನಶಂಕರಲ್ಲಿರುವಂತಹ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟು ಚಂದ ಶಿವಲಿಂಗ ಇದೆ, ಬಸವಣ್ಣ ಇದ್ದಾರೆ. ಸೊ ಇಲ್ಲಿ ಶೂಟ್ ಮಾಡುವ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇವತ್ತಿನ ಕಾಸ್ಟ್ಯೂಮು ಬಂದು
ಫ್ರೆಂಚ್ ಲುಕ್ ಬೈ ಚಂದು ಗೌಡ ಮಾಡಿರೋದು. ಚಂದನ್ ಗೌಡ ಸ್ಟುಡಿಯೋ ನಾಗರಬಾವಿಯಲ್ಲಿ ಇರುತ್ತೆ. ಸಕ್ಕತ್ತಾಗಿರುತ್ತೆ. ಯಾವುದೇ ಸಮಾರಂಭ, ಫಂಕ್ಷನ್ಸು, ಇವೆಂಟ್ಸು ಏನೇ ಆಗಿರಲಿ ನೀವು ಖಂಡಿತವಾಗ್ಲೂ ಚಂದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನನ್ನ ಸೇವಿಯರ್ ಅಂತಂದರೆ ಎನಿ ಟೈಮ್ ಏನೇ ಇವೆಂಟ್ಸ್ ಇರಲಿ ಏನೇ ಇರಲಿ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು ಮಿಸ್ಟರ್ ಚಂದು ಗೌಡನ. ಒಂದು ಸಾಂಗ್ ಶೂಟ್ ಆಯಿತು. ನಾನು ಇಷ್ಟು ಚೆಂದ ಕಾಣಿಸ್ಬೇಕು ಅಂತಂದರೆ ಕಾರಣ ಇಲ್ಲಿ ಇವರಿಬ್ಬರು ಇದ್ದಾರಲ್ವಾ, ಅಂಜನಾ ದೇಶಪಾಂಡೆ, ಸೂನ್ ಟು ಬಿ ಅಂಜನಾ ಕುಲಕರ್ಣಿ. ಹಾಗೆ ನನ್ನ ಹೇರ್ ಸ್ಟೈಲು, ಹಾಗೆ ನನ್ನ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡಿರೋದು ರೂಪ ಅವರು, ಮೇಕಪ್ ಮಾಡಿರೋದು ನಮ್ಮ ಅಂಜನಾ ದೇಶಪಾಂಡೆ ಅವರು. ಇವರೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಟಾಟಾ ಬಾಯ್, ಸಿಗುವ ಆಮೇಲೆ ಅಂಜನಾ ಬಾಯ್ ಮದುಮಗಳೇ. ಇನ್ನೊಂದು ದುಃಖದ ವಿಚಾರ ಏನಪ್ಪ ಅಂತಂದರೆ ನನ್ನ ಕಾರ್ನ ಕೊಟ್ಬಿಡ್ತಾ ಇದ್ದೀನಿ. ಇದೇ ನನ್ನ ಲಾಸ್ಟ್ ವಿಡಿಯೋ ನನ್ನ ಕಾರ್ ಜೊತೆ. ನಿಜ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ, ತುಂಬ ಬೇಜಾರಾಗ್ತಾಯಿದೆ. ಇವತ್ತು ನನ್ನ ಕಾರ್ ಹೊಟ್ಟೋಗ್ತಾ ಇದೆ. ನನಗೆ ಆ್ಯಕ್ಚುಲಿ ರಾತ್ರಿ ಎಲ್ಲ ಅಳು ಬರ್ತಾಯಿತ್ತು ಒಂಥರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನೋ ತುಂಬ ಜನಕ್ಕೆ ಈ ಥರ ಅಟ್ಯಾಚ್ಮೆಂಟ್ಸ್ ಇರುತ್ತಲ್ವ. ನಿಮ್ಮ ಜೀವನದಲ್ಲಿ ನೀವು ಏನು ತುಂಬ ಇಷ್ಟಪಟ್ಟಿದ್ರಿ ಅದನ್ನು ಕಳಿಸ್ಕೊಡ್ಬೇಕಾದ್ರೆ ಎಷ್ಟು ನೋವಾಗುತ್ತೆ. ಆ ಥರ ಸಿಚುವೇಶನ್ಸ್ ನಿಮಗೂ ಸಾಕಷ್ಟು ಇದೆ ಅಂತ ಅನ್ಕೋತಾ ಇದ್ದೀನಿ. ಅದಷ್ಟು ವರ್ಷ ಜೊತೆಗಿರೋ ವಸ್ತುಗಳೇನಾದರೂ ಹೋದಾಗ ತುಂಬಾ ಬೇಜಾರಾಗುತ್ತೆ. ಆ ಥರ ಸಿಚುವೇಶನ್ ನಿಮಗೂ ಏನಾದರೂ ಆಗಿದ್ರೆ ಮೆಸೇಜ್ ಮಾಡಿ, ಅದು ಯಾವ ವಸ್ತು ಅಂತಲೂ ಕಮೆಂಟ್ ಮಾಡಿ. ಈ ಬುದ್ಧನ ಕಳಿಸ್ಕೊಡೋಕೆ ಇಷ್ಟನೇ ಇಲ್ಲ, ಅದಕ್ಕೆ ನಾನೇ ತೊಗೊಂಡ್ಬಿಡ್ತಾ ಇದ್ದೀನಿ. ಗಣೇಶನ ಇರ್ತೀನಿ, ಆದರೆ ಬುದ್ಧನ ನಾನೇ ತಗೋತಾ ಇದ್ದೀನಿ. ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನನ್ನ ಕಾರ್ನ. ತುಂಬ ಚೆನ್ನಾಗಿ ನೋಡ್ಕೋತು ನನ್ನ 7 ವರ್ಷ. ಸೊ ಈಗ ಈ ಕಾರ್ನ ಯಾರು ತಗೋತಾರೋ ಅವ್ರಿಗೂ ಅಷ್ಟೇ ಎಲ್ಲ ಒಳ್ಳೇದಾಗಲಿ. ಅವ್ರನ್ನೂ ಸೇಫಾಗಿ ಕರ್ಕೊಂಡು ಹೋಗಿ, ಸೇಫಾಗಿ ಕರ್ಕೊಂಬ. ಮಿಸ್ ಯು. ನನ್ನ ಕಾರ್ ಈಗ ತೊಗೊಂಡು ಹೊಟ್ಟೋಗ್ತಾ ಇದ್ದಾರೆ. ಫೀಲಿಂಗ್ ಸೋ ಸ್ಯಾಡ್. ಒಂದು ಹೋಗ್ತಿದೆ, ಬಟ್ ಹೊಸದು ಬರ್ತಿದೆ ತಾನೆ. ಆಯ್ತು, ಆದ್ರೂ ಸಕ್ಕತ್ತಾಗಿರೋದು ಬರ್ತಿದೆ ತಾನೆ. ಅದು ಬೇಜಾರಲ್ಲ ಒಂಥರ. ಇಷ್ಟು ವರ್ಷ 7 ವರ್ಷ ಇತ್ತು ನಮ್ಮ ಜೊತೆ. ಹೌದು, ಬೇಜಾರು. ಅದು ಬೇಜಾರು. ನಾನು ಅದಕ್ಕೆ ನೆನಪಿಗೆ ಅಂತ ನಾನು ಎಂತ ಇದನ್ನು ಬಿಚ್ಚಿಟ್ಕೊಂಡೆ. ಆ ಕಾರಲ್ಲಿ ತಿಂಗಲ ತೆಗ್ತಿದ್ದು. ನೀನು ಬೇಡ ಹ್ಞೂ ಅಂದ್ರೆ ಅವನ ಮಾತು ಎಲ್ಲದಕ್ಕೂ ನಾನು ಏನು ಹೇಳಿದ್ರು ಹ್ಞೂ ಅಂತ ಇದ್ದ. ಅದಕ್ಕೆ ಅವ್ನು ಕಳ್ಸಕ್ಕೆ ಇಷ್ಟ ಇಲ್ಲ. ಹೂ ಅಂತೆಲ್ಲ ಹೂ ಅಂತಾರೆ. ಅದು ನೀನು ಅಲ್ಲಾಡಿಸ್ತಾರದಂತ. ಎನಿವೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನ್ಯೂ ವೆಹಿಕಲ್. ಥ್ಯಾಂಕ್ ಯು. ಯಾವ್ದು ಬರ್ತಿದೆ ಏನು ಬರ್ತಿದೆ ಅಂತ ಅದಕ್ಕೊಂದು ಸಪ್ರೇಟ್ ವ್ಲಾಗ್ ಮಾಡುವ. ಖಂಡಿತ ಮಾಡುವ. ಬಟ್ ಅದಕ್ಕಿಂತ ಮುಂಚೆ ನೀವು ಕಾರ್ ಏನಾದ್ರು ಮಾರಂಗಿದ್ರೆ ಬೆಸ್ಟ್ ಪ್ಲೇಸ್ ಸ್ಪಿನ್ನಿಂಗ್. ನಿಜವಾಗ್ಲು ಇದರಲ್ಲಿ ಸಿಗೋ ಅಷ್ಟು ಬೆಲೆ ಎಲ್ಲೂ ಸಿಗಲ್ಲ. ಆರಿಯಲ್ಲೇ. ಈಗ ರಾತ್ರಿ ಊಟಕ್ಕೆ ಅನ್ನ ಚೂರಿತ್ತು. ಸೊ ಹಾಗಾಗಿ ಅದಕ್ಕೆ ಪೆಪ್ಪರ್ ರೈಸ್ ಮಾಡುವ ಅಂತ ಮಾಡ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಮಹಾಶಿವರಾತ್ರಿ, ಹಾಗೆ ಶಿವರಾತ್ರಿ ಹಬ್ಬ ದಿನವೇ ನನ್ನ ಹುಟ್ಟು ಹಬ್ಬ. ಸೊ ತುಂಬಾ ಖುಷಿ ಆಗ್ತಿದೆ. ಒಂಥರ ಬ್ಲೆಸ್ಡ್ ಫೀಲಿಂಗ್ ಥರ ಇದೆ. ಸೊ ಒನ್ ಸ್ಯಾಡ್ ಥಿಂಗ್ ಇಸ್ ಇವತ್ತು ನಿರಂಜನ್ಗೆ ಶೂಟ್ ಇದೆ. ಸೊ ನಿರಂಜನ್ ಹೋಲ್ ಡೇ ಫುಲ್ ಬ್ಯುಸಿಯಾಗಿರ್ತಾರೆ. ನನ್ನ ಗಂಡನಿಗೆ ಎವ್ರಿ ಟೈಮ್ ಶೂಟ್ ಹೋಗ್ಬೇಕಾದ್ರೆ ನಾನು ತಿಂಡಿ ರೆಡಿ ಮಾಡಿಕೊಡ್ತೀನಿ, ಆಯಿತಾ. ಹೇಳ್ತಿದ್ದೀನಿ, ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡಿಕೊಡ್ತೀನಿ ವಿತೌಟ್ ಈರುಳ್ಳಿ. ಇವತ್ತು ಈರುಳ್ಳಿ ಏನು ಬಳಸಬಾರ್ದು, ಆ ಥರ ಮಾಡಿಕೊಡ್ತೀನಿ ಅಂತಂದರೆ ಏನು ಬೇಡ, ನನಗೆ
ಕೆಲಾಕ್ಸ್ ಒಂದು ಸಾಕೊಂದಿದ್ದಕ್ಕೆ ಕೆಲಾಕ್ಸ್ನೇ ಹಾಕ್ಕೊಡ್ತಾ ಇದ್ದೀನಿ. ನಾನು ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ಟೆಂಪಲ್ಸ್ಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ, ಹೆಂಗೆ ಹೋಗುತ್ತೆ ಇವತ್ತಿನ ದಿನ ಅಂತ. ನಿರಂಜನ್ ಕಾರು ಸರ್ವಿಸಲ್ಲಿದೆ, ಸೊ ಹಾಗಾಗಿ ಬೇರೆಯವರ ಕಾರಲ್ಲಿ ಹೋಗಬೇಕಾಗಿತ್ತು. ಗಂಡಂದ್ರು ಹಿಂಗೆ ನೋಡ್ತಾರೋ ಇಲ್ವೋ, ಹೆಂಡ್ತಿರು ಮಾತ್ರ ಗಂಡಂದ್ರು ಕೆಲ್ಸಕ್ಕೆ ಹೋಗ್ಬೇಕಾರೆ, ಪಾರ್ಟಿಗೆ ಹೋಗ್ಬೇಕಾರೆ, ಎಲ್ಲಾದರೂ ಹೋಗ್ಬೇಕಾದ್ರೂ ಸರಿ ಅವರು ಕಾರ್ ಹತ್ಕೊಂಡು ಅಷ್ಟು ದೂರ ಎಲ್ಲಿವರೆಗೂ ಕಾಣಿಸುತ್ತೆ ಅಷ್ಟೊತ್ತು ನೋಡಿ ಆಮೇಲೆ ಬೇರೆ ಕೆಲಸ ಮಾಡ್ಕೋತೀವಿ. ಫೈನಲಿ ಹೊರಟ್ರೋರು. ಹಲೋ, ಎಕ್ಸ್ಕ್ಯೂಸ್ ಮೀ, ಎಲ್ಲಿ ನನ್ನ ಬರ್ಡೇ ಗಿಫ್ಟ್ ಎಲ್ಲಿ? ಥ್ಯಾಂಕ್ ಯು ಬಂಗಾರಿ, ನೀನೇ ನನ್ನ ದೊಡ್ಡ ಗಿಫ್ಟ್. ಇದು ಆ್ಯಕ್ಚುಲಿ ನಿರಂಜನ್ ಒಂದು ಸ್ವಲ್ಪ ಕಲರ್ ಬರುವಂತ ಲಿಪ್ ಬಾಮ್ ಹಚ್ಕೊಂಡಿದ್ದ. ನಾಚಿಕೆ ಆಗ್ತಾ ಇದೆ. ಸೊ ಎವ್ರಿ ಟೈಮ್ ನಿರಂಜನ್ ಶೂಟ್ಗೆ ಹೋಗ್ಬೇಕಾದ್ರೆ ನನಗೆ ಪಾಪಿ ಕಟ್ ಹೋಗ್ತೇನೆ. ಸೂಪರ್ ಫ್ಯಾಮಿಲಿ. ನಾಚಿಕೆ ಆಗ್ತದೆ, ನನಗೇನೋ ನಾಚಿಕೆ ಆಗ್ತಾ ಇದೆ. ಕುಂಭಮೇಳಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಆದರೂ ನಮಗೆ ಈ ಗಂಗಾ ಜಲ ಇರೋದ್ರಿಂದ ಇದನ್ನು ನೀರಿಗೆ ಬಳಸ್ಕೊಂಡು ಸ್ನಾನ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಹಾಗೆ ಸಂಜೆ ಮೇಲೆ ಟೆಂಪಲ್ ರನ್ ಮಾಡುವ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ओम शंकराय नमः, शिव शूलपाणये नमः, ओम खड्वाणये नमः, विश्ववल्लभाय नमः, ओम श्री विष्टाय नमः, उल्कानाथाय नमः, श्रीकंठाय नमः, भक्तवत्सलाय नमः. ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಈ ವಿಡಿಯೋ ಲೇಟ್ ಆಗಿರುತ್ತೆ, ಆದ್ರೂ ಪರವಾಗಿಲ್ಲ. ಮಹಾಶಿವರಾತ್ರಿಯ ಶುಭಾಶಯಗಳು. ನಮ್ಮೆಲ್ಲರ ಪ್ರೀತಿಯ ಶಿವ ಒಳ್ಳೇದ್ ಮಾಡ್ಲಿ. ನನಗೆ ಆಕ್ಚುಲಿ ಇರಕ್ ಆಸೆ, ನಾನು ಎಲ್ಲ ಟೆಂಪಲ್ ಎಲ್ಲ ಸುತ್ತಾಡಬೇಕು ಅಂತ ಆಸೆ. ಬಟ್ ಏನ್ ಮಾಡೋದು, ಇವತ್ತು ಇವ್ರು ಹುಟ್ಟುದಬ್ಬ ಕೂಡ ನೋಡಿ. ಯಶು ಹುಟ್ಟುದಬ್ಬ ದಿನನೇ ಶಿವರಾತ್ರಿನೂ ಬಂದಿದೆ. ವಿಶೇಷದಲ್ಲಿ ವಿಶೇಷ. ಶಿವರಾತ್ರಿ ಹಬ್ಬದ ದಿನ ನಾನು ಹುಟ್ಟಿದ್ದೀನಿ. ಅದೇ ಇಲ್ಲ, ಪ್ರತಿ ವರ್ಷ ಬರೋದಿಲ್ಲ. ಬಟ್ ಐ ಥಿಂಕ್ ನಮ್ದು 3ನೇ ಸರಿನೋ ಬರ್ತಿರೋದು. ತುಂಬಾ ವಿಶೇಷವಾದ ದಿನ. ಬಟ್ ಒಳಗಡೆ ಬಹಳ ಬೇಜಾರಿದೆ. ಬಟ್ ಒಂದ್ ಕಡೆ ಸಂತೋಷ ಇದೆ. ಕೆಲಸ ಮಾಡ್ತಾ ಇದ್ದೀನಿ. ಭರ್ಜರಿ ಬ್ಯಾಚುಲರ್ಸ್ ಶೂಟಿಂಗ್ ಬೆಳಗ್ಗೆ ಒಂದು ಸೆಷನ್ ಆಗಿ ಮಧ್ಯ ಬ್ರೇಕ್ ಆಗಿ ಇವಾಗ ಮತ್ತೆ ಒಂಚೂರು ಪೂಜೆ ಮಾಡೋಣ ಅಂತ ಬಂದಿದ್ದೆ. ಪೂಜೆ ಮಾಡ್ಕೊಂಡು ಮತ್ತೆ ಓಡ್ತಾ ಇದ್ದೀನಿ ಇವಾಗ. ಮತ್ತೊಮ್ಮೆ ಎಲ್ಲರಿಗೂ, ಯಶು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಯಾವ ಟೆಂಪಲ್ಗೆ ಹೋಗ್ತಾ ಇದೆಯಾ ಯಶು? ನಾನು ಇವಾಗ ಮಲ್ಲೇಶ್ವರಂ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಸಾಧ್ಯ ಆದ್ರೆ ನಮ್ಮ ಷಣ್ಮುಖ ದೇವಸ್ಥಾನ ವಾಪಸ್ ಬರ್ತಾ ಎಲ್ಲ ಏನೇನು ಪಾಸಿಬಿಲಿಟೀಸ್ ಇದೆಯಾ ಎಲ್ಲ ಕಡೆ ಹೋಗ್ಬಾ. ಹುಷಾರಾಗಿ ಹೋಗ್ಬಾ, ಬೇಜಾನ್ ರಶ್ ಇರುತ್ತೆ. ಎಲ್ಲ ಕಡೆ ನನ್ನ ಹೆಸರು ಅಲ್ಲೇ ನಿಲ್ಕೋ ಆಮೇಲೆ ಬಾ ಅಂತ. ಆಯ್ತಾ? ನಿಜ ಬಿಡು, ಅಲ್ಲೇ ನಿಂತ್ಕೊಂಡು ಆಮೇಲೆ ಸರಿ ಆಯ್ತು, ಸಿಗೋಣ. ಬಾಯ್. ನನ್ನ ಜೊತೆಗೆ ಇಬ್ರು ಯಾವಾಗ್ಲೂ ಇದ್ದೇ ಇರ್ತಾರೆ. ಅವ್ರು ಯಾರು ತೋರಿಸ್ತೀನಿ ಈಗ. ಇವರೇ ಮುನ್ನ. ಹ್ಯಾಪಿ ಮಹಾಶಿವರಾತ್ರಿ. ಈಗ ನಾವೆಲ್ಲರೂ ಟೆಂಪಲ್ ರನ್ ಮಾಡಕ್ ಹೋಗ್ತಾ ಇದೀವಿ. ಈಗ ಮಲ್ಲೇಶ್ವರಂ ಹತ್ರ ಬಂದಿದ್ದೀವಿ. ಮಹಾಗಣಪತಿ ದೇವಸ್ಥಾನ. ನೀವು ಹೋದ ವರ್ಷನೂ ನೋಡ್ಬೋದು, ನಾವಿಷ್ಟೂ ಜನನೂ ಟೆಂಪಲ್ ರನ್ ಮಾಡಿದ್ವಿ. ಬಟ್ ಈ ಸರಿ ನಮ್ಮ ರಕ್ಷಾ ಮಿಸ್ಸಿಂಗ್. ನಾನು ಮುನ್ನ, ನಮ್ಮ ರಾಘು ಅಣ್ಣ ಇಷ್ಟು ಜನನೂ ಹೋಗ್ತಾ ಇದೀವಿ. ಹಲೋ, ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ಹೇಳು ಬೇಬಿ, ಹೆಂಗ್ ಕರೆಕ್ಟ್ ಆಗಿ ಬಂದಿದ್ದೀವೋ. ಆನ್ ಟೈಮ್. ಹಲೋ, ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ವಿಶ್ ದ ಸೇಮ್.
ನಮ್ಮ ಮನು ಸಿಕ್ಕಿದ್ದಾರೆ. ಮನೆ ಹೋಗುವ. ಸೊ ಇದೇ ಮಲ್ಲೇಶ್ವರಮಲ್ಲಿರುವಂಥ ಮಹಾಗಣಪತಿ ದೇವಸ್ಥಾನ. ಈಗ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫುಲ್ಲು ಉದ್ದ ಕ್ಯೂ ಇದೆ, ನೋಡೋಣ. ಈಗ ದರ್ಶನ ಮುಗೀತು. ಫುಲ್ಲು ಉದ್ದ ಕ್ಯೂ ಇದೆ. ಸಾಕಷ್ಟು ಜನ ಶಿವರಾತ್ರಿ ದರ್ಶನಕ್ಕೆ ಅಂತ ಬರ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಿ. ಈ ಟೆಂಪಲ್ ಆಯಿತು. ಈಗ ನೆಕ್ಸ್ಟ್ ಟೆಂಪಲ್ ಹೋಗೋಣ ಬನ್ನಿ. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಆಯಿತು. ಹಾಗೇ ದಾರಿಯಲ್ಲಿ ಬರಬೇಕಾದ್ರೆ ಇನ್ನೊಂದು ಈಶ್ವರ ದೇವಸ್ಥಾನ ಆಯಿತು. ಇಲ್ಲಿ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಈಗ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಟೈಮ್ ಬಂದು 12:57. ಈಗ ಟೆಂಪಲ್ ಮುಗಿಸ್ಕೊಂಡು ಬಂದೆ. ನನ್ನ ಮಗು ನೋಡಿ, ನನ್ನ ಮಗು, ಅಯ್ಯೋ ಕೂಸು. ಥ್ಯಾಂಕ್ ಯು ಖುಷಿ. ನನ್ನ ಮಗ ಹಿಂಗೆ ವೆಲ್ಕಮ್ ಮಾಡೋದು, ಹಿಂಗೆ ಫುಲ್ ಇದ್ದಲ್ಲಿದ್ದರೆ ಇಲ್ಲೇ ಮೆಟ್ಲ ಮೇಲೇ ಶೆಕೆಂಡ್ ಕೊಡ್ತಾನೆ, ಇಲ್ಲ ಅಂತಂದರೆ ಕೆಳಗೆ ಓಡ್ಕೊಂಡು ಬರ್ತಾನೆ. ಥ್ಯಾಂಕ್ ಯು ಬಂಗಾಲ, ಥ್ಯಾಂಕ್ ಯು. ಸಾಕು, ಆಯ್ತು ಆಯ್ತು, ನೀವು ಇದ್ದಲ್ಲಿದ್ದೀರಾ, ಸಾಕು. ಬನ್ನಿ ಮೇಲೆ ಹೋಗೋಣ, ಬಾ ನಡಿ, ಮೇಲೆ ನಡಿ. ಫೈನಲಿ ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು ಇವತ್ತಿನ ದಿನ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಒಂಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಸರಿ ಹುಟ್ಟಿದಬ್ಬ ಅಂದರೆ ನನ್ನ ಬರ್ಡೇ ದಿನ ನಾನು ಒಂದು ಕೇಕು ಕಟ್ ಮಾಡಿಲ್ಲ. ಅದ್ಯಾಕೋ ಗೊತ್ತಿಲ್ಲ ನನಗೆ. ಶಿವರಾತ್ರಿ ಹಬ್ಬದ ದಿನ ನನಗೆ ಕೇಕ್ ಕಟ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಆ ದೇವ್ರನ್ನ ನೆನಪಿಸ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ನನ್ನ ದಿನ ತುಂಬ ಚೆನ್ನಾಗಿತ್ತು. ಸೊ ಸಾಕಷ್ಟು ಜನ ವಿಶಸ್ಸು, ಮೆಸೇಜಸ್ಸು, ಕಾಲ್ಸು ಎಲ್ಲ ಮಾಡಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ದಿನ ಒಂಥರ ಸಿಂಪಲ್ಲಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದು ನನ್ನ ಗಂಡ ಶೂಟಿಂಗ್ ಹೋದ. ಆಮೇಲೆ ನಾನೆಲ್ಲ ಒಂಚೂರು ಮನೆಯೆಲ್ಲ ನೀಟ್ ಮಾಡಿ ಅಮ್ಮ ಅಪ್ಪ ಹತ್ರ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದೆ. ಆಮೇಲೆ ದೇವಸ್ಥಾನಕ್ಕೆ ಅಂತ ಹೋದೆ, ವಾಪಸ್ ಮನೆಗೆ ಬಂದೆ. ಇದೆ ಇವತ್ತಿನ ನನ್ನ ಸಿಂಪಲ್ ಬರ್ತ್ಡೇ. ನಿರಂಜನ್ನು ಪ್ರಾಬಬ್ಲಿ ನಾಳೆ ಏನಾದರೂ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದ, ನೋಡೋಣ. ಬಟ್ ನನಗೆ ನಿಜ ಹೇಳಬೇಕು ಅಂತಂದರೆ ನಾನು ಸೆಲೆಬ್ರೇಷನ್ ಮೋಡಲ್ಲೇನೂ ಇಲ್ಲ. ಒಂಥರ ಚೆನ್ನಾಗಿದೆ ಈ ಸರಿ ನನಗೆ ಹುಟ್ಟಿದಬ್ಬ. ಒಂಥರ ಪೀಸಾಗಿ ಕಾಮಾಗಿದೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ನಮಸ್ಕಾರ.